ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಹರ್ಷ ಕೆರಿಯರ್ ಯೂಟ್ಯೂಬ್ ಚಾನಲ್. ನಿಜವಾಗ್ಲೂ ಇವತ್ತೊಂದು ವೀಡಿಯೋ ನೋಡಿದೆ, ತುಂಬ ಕೂಡ ಬೇಜಾರಾಯಿತು. ಎಲ್ಲ ಕಡೆ ಬೈಕ್ ಟ್ಯಾಕ್ಸಿನ ಹಿಡಿದು ಫುಲ್ಲು ಕಿತ್ಕೊತಾ ಇದ್ದಾರೆ. ಎಷ್ಟು ಬೇಜಾರಾಗಿದೆ ಅಂದರೆ, ಏನಕ್ಕೆ ಇಷ್ಟೊಂದು ಟಾರ್ಚರ್ ಕೊಡ್ತಾ ಇದ್ದಾರೆ ಬೈಕ್ ಟ್ಯಾಕ್ಸಿಗೆ. ಇವರಿದ್ರೆ ಏನು ಸಿಗ್ತಾಯಿದೆ? ಕೋರ್ಟು ಒಂದು ಆದೇಶಕ್ಕೂ ಕೂಡ ಮರ್ಯಾದೆ ಕೊಡದಲ್ಲಿ ಇವ್ರು ಹಿಂಗೆ ಮಾಡ್ತಾ ಇರಲ್ಲ ಆಟೋ ಡ್ರೈವರ್ಸು. ಇವನ್ನೆಲ್ಲ ಕೇಳೋರೇ ಇಲ್ಲ. ಎಲ್ಲಿವರೆಗೂ ಇದು ಅಂತ್ಯ? ಇದು ಕೊನೆನೇ ಇಲ್ಲೋ ಅನ್ನೋ ಒಂದು ಲೆವೆಲಿಗೆ ಬೇಜಾರಾಗ್ಬಿಟ್ಟಿದೆ. ಬನ್ನಿ, ಆ ವಿಡಿಯೋ ಕೂಡ ಪ್ಲೇ ಮಾಡ್ತೀನಿ. ಆ ವಿಡಿಯೋ ನೋಡ್ಕೊಂಡು ಬನ್ನಿ, ನಂತರ ಅದ್ರ ಬಗ್ಗೆ ಮಾತಾಡೋಣ, ಏನಾಯಿತು ಏನು ಎತ್ತ ಅಂತ. ಡ್ರೈವರ್ ಬಂದು ಮಕ್ಕಳು ಮರಿನ ತಗೊಂಡು ಯಾವ್ದಾದ್ರು ನೀರಿಗೆ ತಳ್ಳಿಬಿಟ್ಟು ನಾವು ತಳ್ಳಿಬಿಟ್ಟು ಸತ್ತೋಗ್ಬಿಟ್ಟು ಸುಮ್ಮನೆ ಆಗ್ಬಿಡ್ಬೇಕು. ನಮ್ಮ ಆಟೋದ್ರೆ ಏನೈತೆ, ನಾವು ರ್ಯಾಪಿಡ್ ಅವ್ರಿಗೆ ಹಿಡಿದಿದ್ದೀವಿ ಕಣಪ್ಪ, ಆಯ್ತಾ. ಇನ್ನೊಂದು ನಾವು ಹೇಳಿದ್ರೆ ಇವರು ಹೇಳ್ತಾವ್ರೆ, ದೇವರಾಜ ಪೊಲೀಸ್ ಸ್ಟೇಷನ್ಗೆ ಸಬ್ ಇನ್ಸ್ಪೆಕ್ಟರ್ ಹತ್ರ ಸರ್ಕಲ್ ಇದ್ರೆ ಮಾತಾಡ್ತಾರಂತೆ. ಮಾತಾಡ್ತಾ ಬರಲಿ, ನಮ್ಗೆ ಏನೈತೆ ನೋಡ್ಬಿಟ್ಟಿದ್ರೆ ನಾವು ಮಾಡೋದಲ್ಲಿ. ಸಮಸ್ಯೆ ಇರೋದು ಈ ರ್ಯಾಪಿಡ್ ನೋಡಿ. ಒಂದೂವರೆ ಗಂಟೆ ಟೈಮ್ಗೆ ಇಷ್ಟೊಂದು ಗಾಡಿ ಲಾಕ್ ಮಾಡಿದೀವಿ. ಬೆಳಗ್ಗೆಯಿಂದ 100 ರೂಪಾಯಿ 200 ರೂಪಾಯಿ ಬಾಡಿಗೆ ಹೊಡಿಯೋಕ್ಕಾಯ್ತಲ್ಲ ಆಟೋದವರು. ಅಂಥದ್ರಲ್ಲಿ ಎಲ್ಲ ಪ್ರತಿಯೊಂದು ಸ್ಕೂಟ್ರುಗಳಿಗೂ ರ್ಯಾಪಿಡೋ ಮಾಡ್ಕೊಂಡು ಗೌರ್ಮೆಂಟ್ ಡ್ಯೂಟಿಲಿರೋರು ಮಾಡ್ಕೊಂಡವ್ರೆ, ಪ್ರೈವೇಟಲ್ಲಿ ಎಂಥದೋ ಇರಲಿ ಎಲ್ಲ ಮಾಡ್ಕೊಂಡಿದ್ದಾರೆ. ಇಲ್ಲಿ ನಮಗೆ 200 ರೂಪಾಯಿ ಬಾಡಿಗೆ ಹೊಡಿಯೋಕ್ಕಾಯ್ತಲ್ಲ. ಇವ್ರು ಈ ಥರ ಮಾಡ್ಕೊಂಡ್ರೆ ನಮ್ಮನೆ ಸಂಸಾರ ನಾವು ಹೆಂಗ್ ಸರ್ ನಡೆಸೋದು? ನಾವೇ ಆಗಿರ್ಬೋದು, ಇನ್ನೊಬ್ಬರು 5 ರೂಪಾಯಿ 10 ರೂಪಾಯಿ ಅದು ಹೊಡಿಯೋಕ್ಕಾಯ್ತಾ ಇಲ್ವಲ್ಲ ನಮಗೆ. ಈಗ ಎಲ್ರೂ ಏನು ಡ್ಯೂಟಿ ಮಾಡ್ತಾವ್ರೆ? ನಾವು ಹಿಡಿದೀವಿ ಸರ್, ಈಚೆ ಕಂಪ್ಲೇಂಟ್ ಬಂದಿದೆ. ಪಬ್ಲಿಕ್ ಯಾಕೆ ಸರ್ ಕಂಪ್ಲೇಂಟ್ ಮಾಡ್ತಾರೆ? 1.5 ಗಂಟೆ ಟೈಮಿಂದ ಇಷ್ಟು ಗಾಡಿ ಹಿಡಿದು ನಿಲ್ಸೋರಲ್ಲ ಎಲ್ರೂ. ರ್ಯಾಪಿಡ್ ಇಂದಾನೆ ನಮ್ಮ ಜೀವನನೇ ಹಾಳಾಯ್ತಾ ಇತ್ತಲ್ಲ. ಈ ಥರ ಆದರೆ ಹೆಂಗ್ ಮಾಡೋದು? ಅಧಿಕಾರಿಗಳು ಏನು ಮಾಡ್ತಾರೆ ಸರ್? ನೋಡ್ರಲ್ಲ ಸ್ನೇಹಿತರ ವಿಡಿಯೋನ, ಇದು ಮೈಸೂರಲ್ಲಿ ಆಗಿರ್ತಕ್ಕಂಥ ಘಟನೆ. ಇವತ್ತು ನಿಜವಾಗ್ಲೂ ಒಂದಲ್ಲ ಎರಡಲ್ಲ, ಸಿಕ್ಕಾಬಟ್ಟೆ ಇರೋ ಬರೋ ಆಟೋದವ್ರು ಎಲ್ಲ ಒಂದು ಗುಡ್ಕೊಂಡು ಇವತ್ತು ಬೈಕ್ ಟ್ಯಾಕ್ಸಿ ರೈಡರ್ಸ ಫುಲ್ಲು ಕಿತ್ಕೊಂಡ್ಬಿಟ್ಟಿದ್ದಾರೆ. ಒಬ್ರಿಗೂ ಡ್ಯೂಟಿ ಮಾಡೋಕ್ಕೆ ಬಿಡ್ತಾ ಇಲ್ಲ. ಪದೇ ಇದೇ ಟಾರ್ಚರು ಎಲ್ಲ ಕಡೆ ಜಾಸ್ತಿ ಆಗ್ತಾಯಿದೆ. ಇವತ್ತು ಕೊನೆಗೂ ಬೈಕ್ ಟ್ಯಾಕ್ಸಿ ರೈಡರ್ಸು ಸೋತ್ಬಿಟ್ಟು ಏನು ಮಾಡಿದ್ದಾರೆ, ಇರೋ ಬರೋ ರೈಡರ್ಸ್ ಎಲ್ಲ ಒಂದಾಗಿ ಸ್ಟೇಷನ್ಗೆ ಹೋಗಿ FIR ದಾಖಲಾಗ್ಬಿಟ್ಟಿದ್ದಾರೆ ಇವತ್ತು ಅವ್ರ ಮೇಲೆ, ಆಟೋದವ್ರ ಮೇಲೆ. ಎಷ್ಟೋ ಸಲ ಇದೇ ಥರ ಕಂಪ್ಲೇಂಟ್ ಕೊಟ್ಟಿದ್ರಂತೆ, ಬಟ್ ಯಾರೂ ಕೇಸ್ ತಗೊತಾ ಇರಲಿಲ್ಲ. ಹಂಗೆ ಹಿಂಗೆ ಏನೋ ಅವ್ರನ್ನ ಕರೆಸ್ಬಿಟ್ಟು ಆಟೋದವ್ರನ್ನ ವಾರ್ನಿಂಗ್ ಕೊಟ್ಟು ಕಳಿಸ್ತಾ ಇದ್ರಂತೆ. ಬಟ್ ಇವತ್ತು ಪದೇ ಅದು ಕಂಟಿನ್ಯೂ ಆಗ್ತಾ ಇರೋದ್ರಿಂದ ಇವತ್ತು ಆಟೋ ಡ್ರೈವರ್ಸು ಫೈನಲ್ ಇವತ್ತು ಎಲ್ಲ ರೈಡರ್ಸು ಒಂದಾಗಿ ಹೋಗಿ ಮೈಸೂರಲ್ಲಿ ಎಲ್ಲ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಾರೆ. FIR ಕೂಡ ದಾಖಲಾಗಿದೆ. ಅನಂತರ ಬಂದು ಸ್ಟೇಷನ್ ಹತ್ರ ಕೀ ಕೊಡ್ತಾರಂತೆ. 60 ಬೈಕು, ಒಂದಲ್ಲ ಎರಡಲ್ಲ 60 ಬೈಕು ಕೀ ಕಿತ್ಕೊಂಡಿರೋದು ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಕ್ಯಾಪ್ಟನ್ಗಳದ್ದು. ಇವ್ರಿಗೆಲ್ಲ ಯಾರು ಪರ್ಮಿಷನ್ ಕೊಟ್ಟರು ಅಂತಲೇ ಗೊತ್ತಿಲ್ಲ. ಒಂದು ಹೈಕೋರ್ಟಲ್ಲಿ ಹೇಳಿರ್ತಕ್ಕಂಥ ಒಂದು ಮಾತಿಗೂ ಕೂಡ ರೆಸ್ಪೆಕ್ಟ್ ಮರ್ಯಾದೆ ಇಲ್ಲದೆ ಇರ್ತಾರೆ ಇವ್ರು ಕೆಲಸ ಮಾಡ್ತಾಯಿದ್ದಾರೆ ಆಟೋ ಡ್ರೈವರ್ಸು. ಹೈಕೋರ್ಟಿಂದನೇ ಅನೌನ್ಸ್ ಆಗಿದೆ, ಕೇಸ್ ತೀರ್ಮಾನ ಆಗೋವರೆಗೂ ಯಾವುದೇ ಒಂದು RTO ಪೊಲೀಸು ಕೂಡ ಆಗಿರ್ಬೋದು, ಒಂದು ಆಟೋ ಡ್ರೈವರ್ಸು ಬೈಕ್ ಟ್ಯಾಕ್ಸಿ ತಡೆಯೋಂಗಿಲ್ಲ, ಕೀ ಕಿತ್ಕೊಳಂಗಿಲ್ಲ, ಎಕ್ಸ್ಪೆಷಲಿ ಏನು ಕೇಳೋಂಗೇ ಇಲ್ಲ ಅಂತ. ಬಟ್ ಇವ್ರ ದುರ್ವರ್ತನ ಎಲ್ಲಿವರೆಗೂ ಹೋಗಿದೆ ಅಂದರೆ ಇವತ್ತು ಕೇಳೋರೇ ಯಾರೂ ಇಲ್ಲ ಇವ್ರನ್ನ. ಇವ್ರು ಆಡಿದ್ದೇ ಆಟ ಆಗೋಗಿದೆ ಕರ್ನಾಟಕದಲ್ಲಿ. ಇವ್ರು ಹೆಂಗೆ ಹೇಳ್ತಾರೆ ಹಂಗೆ ಆಗ್ಬಿಟ್ಟಿದೆ. ಇದು ಎಲ್ಲಿ ಇದಕ್ಕೊಂದು ಕಡಿವಾಣ ಹಾಕಿಲ್ಲ ಅಂದರೆ ನಮ್ಮ ಕರ್ನಾಟಕದ ಪೊಲೀಸು ನಿಜವಾಗ್ಲೂ ಮುಂದಿನ ದಿನಗಳಲ್ಲಿ ಬೈಕ್ ಟ್ಯಾಕ್ಸಿ ರೈಡರ್ಸ್ಗಳು ಡ್ಯೂಟಿ ಮಾಡೋಕ್ಕೆ ಆಗಲ್ಲ. ಬೆಂಗಳೂರಂತೆ ಅಲ್ಲ, ಕರ್ನಾಟಕದಲ್ಲಿ ಎಲ್ಲೂ ಡ್ಯೂಟಿ ಮಾಡೋಕ್ಕಾಗಲ್ಲ. ಆ ಥರ ತೊಂದರೆ ಕೊಡ್ತಾಯಿದ್ದಾರೆ. ನಿಜವಾಗ್ಲೂ ಇದಕ್ಕೊಂದು ಕಡಿವಾಣ ಹಾಕಲೇಬೇಕು ಖಂಡಿತವಾಗಿಯೂ. ಅದು ಬರೀ ಕೀ ಕಿತ್ಕೊಂಡಿದ್ರೆ ಅಷ್ಟೇ ಅಲ್ಲ, ಸುಮ್ಮನಾಗ್ಬಿಡ್ತಾಯಿದ್ರು. ಬರೀ ಕೆಟ್ಟ ಮಾತಂತೆ, ಅಮ್ಮ ಅಕ್ಕ ಅಂತ ಮಗ ಬೋಮಗ ಸೂಮಗ, ಬರೀ ಈ ಥರ ಬ್ಯಾಡ್ ಲ್ಯಾಂಗ್ವೇಜ್ ಯೂಸ್ ಮಾಡಿದಾರಂತೆ. ಕೆಲವರಿಗೆ ಹೊಡೆದಿದ್ದಾರೆ ಕೆಲವು ರೌಡಿಗಳು. ಏನಕ್ಕೆ ಈ ಥರ ರೌಡಿಗಳು ಅಂತ ಹೇಳ್ತೀವಿ ಅಂದರೆ, ಈ ಥರ ಮಿಸ್ಬಿಹೇವ್ ಮಾಡ್ತಾರಲ್ವ ರೈಡರ್ಸ್ಗಳ ಮೇಲೆ, ಅದಕ್ಕೆ ನಾವು ಪದೇ ಗುಂಡಾಗಿರಿ ಮಾಡ್ತಾರೆ ಆಟೋ ಡ್ರೈವರ್ಸು, ರೌಡಿಸಮ್ ಮಾಡ್ತಾರೆ ಅನ್ನೋದಕ್ಕೆ ಇದೇ ಒಂದು ಮೇಯ್ನ್ ಕಾರಣ. ಇವತ್ತು ಆ ರೈಡರ್ಸ್ಗಳಿಗೆ ಹೊಡೆದಿರೋದು, ಬಾಯಿ ಬಂದಂಗೆ ಬೈದಿರೋದು. ಇವರು ಒಂದು ಅಪ್ಪ ಅಮ್ಮನಿಗೆ ಹುಟ್ಟಿರ್ತಾರೆ, ಇವರು ಒಂದು ಅಕ್ಕ ತಂಗಿ ಜೊತೆ ಬೆಳೆದಿರ್ತಾರಲ್ವ, ಬೇರೆಯವ್ರು ಹೆಂಗೆ ಅಂತಾರೆ ಇವ್ರು ಅಮ್ಮ ಅಕ್ಕ ಅಂತವ. ಅಷ್ಟು ಕಾಮನ್ ಸೆನ್ಸ್ ಇಲ್ಲ ಇವ್ರಿಗೆಲ್ಲವ ಆ ಥರ ಒಂದು ಲ್ಯಾಂಗ್ವೇಜ್ ಯೂಸ್ ಮಾಡಬೇಕಂದ್ರೆ. ನಿಜವಾಗ್ಲೂ ಇವತ್ತು ಒಬ್ಬರಲ್ಲಿ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇದೆ ಇದೇ ವಿಡಿಯೋಗಳು, ಬಾಯಿ ಬಂದಂಗೆ ಬೈತಿರೋದು, ಹೊಡೆದಿರೋದು. ಆ ಹೊಡೆಸ್ಕೊಂಡಿರ್ತಕ್ಕಂಥ ರೈಡರ್ಗಳೇ ಡೈರೆಕ್ಟಾಗಿ ಇವತ್ತು ವೀಡಿಯೋ ಜೊತೆ ಮಾತಾಡಿದ್ದಾರೆ, ನ್ಯೂಸ್ ಜೊತೆಲೇ ಪೊಲೀಸ್ ಸ್ಟೇಷನ್ ಹತ್ರ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ಇದು ಸೀರಿಯಸ್ ತಗೊಳ್ಳೇಬೇಕು. ನಮ್ಮ ಕರ್ನಾಟಕ ಪೊಲೀಸು ಸೀರಿಯಸ್ ತಗೊಂಡು ಅವ್ರ ವಿರುದ್ಧ FIR ಹಾಕಿ ಒಳಗಡೆ ಹಾಕಿದರೆ ಮುಂದಿನ ದಿನಗಳಲ್ಲಿ ಈ ಥರ ಮಾಡೋರ ಸಂಖ್ಯೆ ಕಡಿಮೆ ಆಗುತ್ತೆ ಅಂತ ನಾವು ಕೂಡ ಹೇಳ್ತೀವಿ. ಯಾಕೆಂದರೆ ಎಷ್ಟು ದಿವಸ ನಾವು ಕೂಡ ಏನೋ ಒಂದು ಸಣ್ಣ ಪುಟ್ಟ ಆಗ್ತಿದೆ ಅಂತ ಬಿಟ್ಕೊಂಬಂದು, ಬಟ್ ಇದು ತುಂಬ ಅತಿಯಾಗಿ ಹೋಗಿದೆ ಇವಾಗ. ಅವ್ರದ್ದು ಅತಿರೇಕಕ್ಕೆ ಹೋಗಿದೆ ಈ ಘಟನೆ. ಹಂಗಾಗಿ ಇದು ಒಂದು ಫೈನಲ್ ಸ್ಟೇಜಿಗೆ ಬಂದಿರೋದ್ರಿಂದ ಅವ್ರಿಗೆ ಯಾವುದೇ ಕಾರಣಕ್ಕೂ ಅವ್ರಿಗೆ ಶಿಕ್ಷೆ ಆಗಲೇಬೇಕು. ಇವತ್ತು ಆಟೋ ಡ್ರೈವರ್ಸ್ಗೆ ಯಾವುದೇ ಥರ ಗೌರ್ಮೆಂಟ್ ಅವರಿಗೆ ಪರ್ಮಿಷನ್ನೇ ಕೊಟ್ಟಿಲ್ಲ. ರೈಡರ್ಸ್ಗಳನ್ನ ತಡೆಯೋಗೆ ಇರ್ಬೋದು, ಕೀ ಕಿತ್ಕೊಳ್ಳೋದಿರ್ಬೋದು, ಕೆಟ್ಟ ಮಾತುಗಳಿಗೆ ಬೈಯೋದು, ಯಾರು ಪರ್ಮಿಷನ್ ಕೊಟ್ಟಿದ್ರು ಇವ್ರಿಗೆಲ್ಲನ? ಇವ್ರೇನು ಆಡಿದ್ದೇ ಆಟನ? ಇವ್ರೇನು ರೌಡಿಗಳಿಗೇನೆ ಹೆಚ್ಚಾಗಿ ಆಡ್ತಾ ಇದ್ದಾರೆ ಇವತ್ತು. ಇವ್ರು ಹೇಳ್ದಂಗೆ ಕೇಳಬೇಕು ಇವತ್ತು ಬೈಕ್ ಟ್ಯಾಕ್ಸಿ ರೈಡರ್ಸು. ಏನು ಇವ್ರ ಮನೆ ಕೆಲಸದಾರಾಗ್ಬಿಟ್ಟಿದ್ದಾರೆ ಹಂಗಾರೆ? ಇವ್ರ ಪಾಡಿಗೆ ಇವ್ರು ಕಷ್ಟಪಟ್ಟು ದುಡ್ಕೊಂಡು ತಿಂತಿದ್ದಾರೆ, ಅವ್ರು ಹೇಳ್ದಂಗೆ ಏನಕ್ಕೆ ಕೇಳಬೇಕು? ಇವತ್ತು ಕಾನೂನಿಗೆ ತಲೆ ಬಾಕಬೇಕು. ಕಾನೂನು ಏನು ಹೇಳುತ್ತೆ ಅದನ್ನು ಕೇಳಬೇಕು. ಇವತ್ತು ಕಾನೂನು ಹೇಳೋ ಥರನೇ ಇವ್ರು ಕೇಳ್ತಾ ಇಲ್ಲ ಆಟೋ ಡ್ರೈವರ್ಸ್ಗಳು.
ಇವ್ರು ಇಷ್ಟ ಬಂದಂಗೆ ಇವ್ರದ್ದೇ ಒಂದು ರೂಲ್ಸ್ ಮಾಡ್ಕೊಂಡು ಬೈಕ್ ಟ್ಯಾಕ್ಸಿ ರೈಡರ್ಸ್ಗೆಲ್ಲ ಎಲ್ಲಿ ಬೇಕಲ್ಲಿ ಹಿಡಿದು ಗಾಡಿ ಕೀ ಕಿತ್ಕೊಂಡು ಬಾಯಿ ಬಂದಂಗೆ ಬೈಯೋದು ಹೊಡೆಯೋದು ತುಂಬ ದೊಡ್ಡ ಘಟನೆನೇ ಆಗಿದೆ ಇವತ್ತು. ಮೈಸೂರಲ್ಲೆಲ್ಲ ಫುಲ್ ಇವತ್ತು ಪೊಲೀಸ್ ಸ್ಟೇಷನಲ್ಲಿ ಬರೋ ರೈಡರ್ಸ್ ಎಲ್ಲ ಕಂಪ್ಲೇಂಟ್ ಕೊಟ್ಟಾರೆ. ಬಟ್ ಏನಾಗುತ್ತೆ ಇದೆಷ್ಟರ ಮಟ್ಟಿಗೆ ನಮ್ಮ ಪೊಲೀಸ್ ಅಧಿಕಾರಿಗಳು ಕೇಸ್ನ ಸೀರಿಯಸ್ ತಗೊತಾರೋ ಇಲ್ವೋ ಅಂತ ಗೊತ್ತಿಲ್ಲ. ಅದನ್ನು ಕೂಡ ನೋಡಬೇಕು. ಯಾಕೆಂದ್ರೆ ತುಂಬ ಸರಿ ಕಂಪ್ಲೇಂಟ್ ಕೊಟ್ಟಾಗ ಆಟೋದವ್ರನ್ನೆಲ್ಲ ಕರೆಸ್ಬಿಟ್ಟು ರಾಜಿ ಮಾಡಿ ಕಳಿಸ್ತಾ ಇದ್ರಂತೆ. ನೆಕ್ಸ್ಟ್ ಟೈಮ್ ಈ ಥರ ಮಾಡಬೇಡಿ, ಏನು ತೊಂದರೆ ಕೊಡಬೇಡಿ ಅಂತ ಹೇಳಿದ್ರೆ ಓಕೆ ಆಯ್ತು ಅಂತ ಅವರು ಹಿಂಗೆ ಹೋಗ್ತಾಯಿದ್ರು. ಬಟ್ ಇದು ಜಾಸ್ತಿ ಆಗಿದೆ ಇವಾಗ, ಅತಿರೇಕಕ್ಕಾಗಿದೆ. ಹೊಡೆದಿರೋದು, ಬೈದಿರೋದು, ಕೀ ಕಿತ್ಕೊಂಡಿರೋದೆಲ್ಲ ನೋಡಿದರೆ ದೊಡ್ಡ ಘಟನೆನೇ ಇದು. ಹಂಗಾಗಿ ಇದನ್ನು ಮತ್ತೆ ಯಾವುದೇ ಕಾರಣಕ್ಕೂ ಸಾಧಾರಣವಾಗಿ ತಗೊಳಕ್ಕೆ ಆಗೋದೇ ಇಲ್ಲ. ಇದು ಸೀರಿಯಸ್ಸಾಗಿ ತಗೊಳ್ಳೇಬೇಕು. ಕಂಪ್ಲೇಂಟ್ ಅವ್ರ ಮೇಲೆ FIR ಹಾಕಿ ಅವ್ರನ್ನ ಅರೆಸ್ಟ್ ಮಾಡಲೇಬೇಕು. ಅವ್ರು ಏನೇ ಒಂದು ಸ್ಟ್ರೈಕ್ ಮಾಡ್ತಾರ, ವಾದ ಮಾಡ್ತಾರೆ ಆಟೋ ಡ್ರೈವರ್ಸು, ಕಂಪ್ನಿ ವಿರುದ್ಧ ಮಾಡ್ಕೊಳ್ರಿ. ಏನು ಅಗ್ರಿಕೇಟ್ ಕಂಪ್ನಿ ಇದೆಯಲ್ಲ ಅದ್ರ ವಿರುದ್ಧ ಹೋರಾಡಿ. ನೀವು ಆ ಕಂಪ್ನಿ ಕ್ಲೋಸ್ ಮಾಡಿಸಿ, ಅಲ್ಲೋ ಗಲಾಟೆ ಮಾಡಿ ಕಂಪ್ನಿ ಹತ್ರ ಕೂತ್ಕೊಂಡು. ಯಾರು ಕೇಳ್ತಾರೆ ನಿಮ್ಮನ್ನು? ಪಾಪ ಬಡವ್ರನ್ನ, ಅಮಾಯಕರನ್ನ ಯಾಕ್ರಿ ಹಿಡಿದು ತೊಂದರೆ ಕೊಡ್ತೀರಾ ಬೈಕ್ ಟ್ಯಾಕ್ಸಿ ರೈಡರ್ಸ್ನ? ಅವ್ರೇನು ಮಾಡಿರ್ತಾರೆ? ಅವ್ರು ಯಾವುದೋ ಒಂದು ಕಂಪ್ನಿಲಿ ಕೆಲಸ ಮಾಡ್ತಾಯಿದ್ದಾರೆ. ಆ ಕಂಪ್ನಿಲಿ ಕೆಲಸ ಕೊಟ್ಟಿರೋದಕ್ಕೆ ಇವ್ರು ಕೆಲಸ ಮಾಡ್ತಾಯಿದ್ದಾರೆ. ಇವ್ರು ಮಾಡಬಾರ್ದು ಅಂತ ಕೇಳೋ ಅಧಿಕಾರ ನಿಮಗಿಲ್ಲ. ನೀವು ಕೇಳಬೇಕಂದ್ರೆ ಡೈರೆಕ್ಟು ಕಂಪ್ನಿಲಿ ಕೇಳಿ. ಏನಕ್ಕೆ ಈ ಕಂಪ್ನಿಲಿ ಕೆಲಸ ಕೊಟ್ಟಿದ್ದೀರಾ? ನಮಗೆ ಹೊಟ್ಟೆ ಮೇಲೆ ಹೊಡಿತಾ ಇದ್ದಾರೆ ಈ ಕಂಪ್ನಿ, ನಮಗೆ ಆರ್ಡರ್ ಬರ್ತಾ ಇಲ್ಲ, ಕ್ಲೋಸ್ ಮಾಡಿ, ಪರ್ಮಿಷನ್ ಇಲ್ಲ ಅಂತ ಕಂಪ್ನಿಯವ್ರ ಹತ್ರ ಜಗಳ ಮಾಡಿ, ಸ್ಟ್ರೈಕ್ ಮಾಡಿ ಹೊಡೆದಾಕ್ತೀರ. ಕಂಪ್ನಿ ಹೊಡೆದಾಕಿ ಹೋಗಿ. ಅದು ಬಿಟ್ಬಿಟ್ಟು ಪಬ್ಲಿಕ್ಕಲ್ಲಿ ರೈಡರ್ಸ್ಗಳು ಹಿಡಿದ್ಬಿಟ್ಟು ಹೊಡೆಯೋದೇನು, ಬೈಯೋದೇನು? ಇದನ್ನು ಯಾವನ್ರಿ ನಿಮಗೆ ರೈಟ್ಸ್ ಕೊಟ್ಟಿದ್ದು ಹೊಡೆಯೋಕ್ಕೆ, ಬೈಯೋಕ್ಕೆ ಈ ಥರ ಎಲ್ಲ? ಇದು ಕೊನೆ ಆಗಬೇಕಿದು. ನಿಮ್ಮ ರೌಡಿಸಮ್ಮು ಕೊನೆ ಆಗಬೇಕು. ಇಲ್ಲಾಂದ್ರೆ ನಾಳೆ ದಿವಸ ನಿಮಗೆ ಪಬ್ಲಿಕ್ ಇನ್ನೂ ಉಗಿತಾ ಇರ್ತಾರೆ ಮಕ್ಕದ ಮೇಲೆ. ಈಗಲೇ ಉಗಿತಾ ಇದ್ದಾರೆ ಎಲ್ಲ ಕಡೆ ನಿಮಗೆ. ಏನಕ್ಕೆ ಪಬ್ಲಿಕ್ಸ್ ಉಗಿತಾರೆ ಅಂದರೆ ಈ ಥರ ರೌಡಿಸಮ್ ಮಾಡ್ತಾರೆ, ಗುಂಡಾಗಿರಿ ಮಾಡ್ತಾರೆ ಅಂತಲೇ. ಪದೇ ಅದನ್ನು ನೀವೇ ಪ್ರೂವ್ ಮಾಡಿ ಕೊಡ್ತಾ ಇದ್ದೀರಾ ಇನ್ನೊಂದ್ಸಲಿ ರಿಪೀಟಾಗಿ. ಇದು ಫಸ್ಟ್ ಕೊನೆ ಆಗಬೇಕು. ಕೊನೆ ಆಗಿಲ್ಲ ಅಂದರೆ ತುಂಬ ಕಷ್ಟ ಮುಂದಿನ ದಿನಗಳಲ್ಲಿ. ಬೈಕ್ ಟ್ಯಾಕ್ಸಿ ರೈಡರ್ಸ್ ಬದುಕೋಕ್ಕೆ ಆಗಲ್ವ ಕರ್ನಾಟಕದಲ್ಲಿ? ಆ ಲೆವೆಲ್ಲಿಗೆ ತಂದು ನಿಲ್ಲಿಸ್ತಾ ಇದ್ದಾರೆ ನೀವು. ಏನು ಹೇಳೋರಿಲ್ಲ, ಕೇಳೋರಿಲ್ಲ. ಇಲ್ಲಿ ನೀವು ಆಡಿದ್ದೇ ಆಟ ಆಗೋಗಿದೆ. ಇದು ಎಂಡ್ ಆಗಲೇಬೇಕು. ಇದು ಕೊನೆಗೆ ಇದು ಸೀರಿಯಸ್ಸಾಗಿ ಕೇಸ್ ಹಾಕಿ ಇದು ನಿಮ್ಮನ್ನೆಲ್ಲ ಒಳಗಡೆ ಹಾಕಬೇಕು. ಯಾರ್ಯಾರ ರೈಡರ್ಸ್ಗಳ ಮೇಲೆ ಹೊಡೆದಿದ್ದಾರೆ, ಕೆಟ್ಟ ಮಾತುಗಳು ಯೂಸ್ ಮಾಡಿದ್ದಾರೆ, ಅದೆಲ್ಲ ವೀಡಿಯೋ ಮಾಡ್ಕೊಂಡಿದ್ದಾರಂತೆ ರೈಡರ್ಸು. ಎಲ್ಲ ಥರ ಸಾಕ್ಷಿ ಸಮೇತನೇ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸ್ಟೇಷನ್ನಾಗೆ. ನಿಜವಾಗ್ಲೂ ಅವ್ರಿಗೆ ಯಾವುದೇ ಕಾರಣಕ್ಕೂ ಬಿಡಬಾರ್ದು. ಹಿಂಗೆ ಬಿಟ್ಟರೆ ನಾಳೆ ದಿವಸ ಇನ್ನೂ ದೊಡ್ಡದು ಮಾಡ್ತಾರೆ ಇವರು ಅಲ್ವಾ? ಇದು ಇಲ್ಲಿಗೆ ಒಂದು ಕಡಿವಾಣ ಹಾಕಿ ಕಂಟ್ರೋಲ್ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಬೇರೆಯವರು ಈ ಥರ ಮಾಡೋದು ಕಮ್ಮಿ ಆಗುತ್ತೆ. ರೈಡರ್ಸ್ಗಳ ಮೇಲೆ ದಬ್ಬಾಳಿಕೆ ಆಗೋದು ಕಮ್ಮಿ ಆಗುತ್ತೆ. ಇಲ್ಲ ಅಂದರೆ ತುಂಬ ದೊಡ್ಡ ಮಟ್ಟಕ್ಕೆ ಇದು ಗಲಾಟೆ ಶುರುವಾದಾಗ ರೈಡರ್ಸ್ಗಳು ಜೀವನ ಮಾಡೋಕ್ಕೆ ಆಗಲ್ಲ. ನಮ್ಮ ಬೆಂಗಳೂರು ಅಂತಲ್ಲ, ಕರ್ನಾಟಕದಲ್ಲಿ ಎಲ್ಲೂ ಇವ್ರ ಉದ್ದೇಶ ಇಷ್ಟೇ. ಟೋಟಲಿ ಕಂಪ್ನಿ ಬ್ಯಾನ್ ಮಾಡಿಸ್ಬೇಕು, ಯಾರು ಡ್ಯೂಟಿ ಮಾಡಬಾರ್ದು. ಇವ್ರು ಯಾರು ಅದನ್ನು ಕೇಳೋಕ್ಕೆ? ಗೌರ್ಮೆಂಟಿಂದನೇ ಒಂದು ಆದೇಶ ಹೊರಡಿಸಿದ್ದಾರೆ. ಅಲ್ಲಿವರೆಗೂ ಮಾಡ್ತಾ ಇರಿ. ಕೇಸ್ ನಡೀತಾ ಇದೆ. ಕೇಸ್ ಕ್ಲೋಸ್ ಆದಮೇಲೆ ಮಾಡಬೇಕಾ ಬೇಡವಾ ಅನ್ನೋದು ಗೌರ್ಮೆಂಟ್ ಡಿಸೈಡ್ ಮಾಡುತ್ತೆ ಹೈಕೋರ್ಟಿಂದವ. ಆಮೇಲೆ ಬೇಕಾದ್ರೆ ನೋಡೋಣ. ಅದು ಬಿಟ್ಬಿಟ್ಟು ಅದಕ್ಕೆ ಮುಂಚೆ ಪದೇ ನೀವೇನು ಗಲಾಟೆ ಮಾಡೋದು, ಹುಡುಗರಿಗೆ ಹಿಡ್ಕೊಂಡು ಹೊಡೆಯೋದು. ಬೆಂಗಳೂರಲ್ಲೂ ಕೆಲವು ಕಡೆ ಆಗ್ತಾಯಿತ್ತು. ಇವಾಗ ಬೆಂಗಳೂರು ಬಿಟ್ಟು ಹೊರಗಡೆ ಎಲ್ಲ ಆಗ್ತಾಯಿದೆ. ಮೈಸೂರು, ಹಾಸನಲ್ಲಿ ತುಂಬ ಜನ ಕಮೆಂಟ್ಸ್ ಆಗ್ತಾಯಿದ್ರು, ನಾನು ನೋಡ್ತಾ ಇದ್ದೆ. ಮೈಸೂರಲ್ಲಿ ಗಾಡಿ ಹಿಡಿತಾ ಇದ್ದಾರೆ, ಹಾಸನಲ್ಲಿ ಹಿಡಿತಾ ಇದ್ದಾರೆ. ಹೆಂಗೆ ಅಂದರೆ ಬೈತಾರೆ, ಹೊಡಿತಾರೆ. ಎಲ್ಲ ಕಡೆ ಗುಂಡಾಗಿರಿ ನಿಮ್ಮದು ಆಟೋ ಡಿಪಾರ್ಟ್ಮೆಂಟೇ ಗುಂಡಾಗಿರಿ. ನಂಗಾರೆ ಬೆಂಗಳೂರಲ್ಲಿ ಮಾತ್ರ ಅಂತ ಕೆಲವ್ರು ಹಿಂಗೆ ಮಾಡ್ತಾರೆ ಅಂದ್ಕೊಂಡಿದ್ದು. ಇವಾಗ ಎಲ್ಲ ಕಡೆ ಇದೇ ಥರ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ನೀವು ಯಾರೋ ಸ್ವಲ್ಪ ಜನ ಮಾಡ್ತಿರ ಸ್ವಾಮಿ ಈ ಥರ. ಇವತ್ತು ಆಟೋ ಡಿಪಾರ್ಟ್ಮೆಂಟ್ಗೆಲ್ಲ ಕೆಟ್ಟ ಸೇನಕ್ಕೆ ಬರ್ತಿದೆ ಅಂದರೆ ನಿಮ್ಮಂಥ 4 ಜನ ಮಾಡೋ ಕೆಲಸದಿಂದಾನೆ. ಇವತ್ತು ನಿಮ್ಮ ಕೈಲೂ ಕೆಲಸ ಮಾಡೋಕ್ಕಾಗಲ್ಲ, ಮಾಡೋರ್ನೂ ಬಿಡೋಲ್ಲ ನೆಮ್ಮದಿಯಾಗಿ. ಪಾಪ ಮಳೆ, ಬಿಸಿಲು, ಗಾಳಿ, ಚಳಿ ನನಗೆ ಕಷ್ಟಪಟ್ಟು ದುಡ್ಕೊಂಡು ತಿಂತಾರೆ ಅವರು. ಅವ್ರ ಹೊಟ್ಟೆ ಮೇಲೆ ಯಾಕ್ರೆ ಹೊಡಿತೀರಾ? ಈ ನಿಮ್ಮ ಅನ್ನ ಏನಾರು ಕಿತ್ಕೊಂಡು ತಿಂತಾಯಿರ? ಏನು ಕಳ್ತನ ಮಾಡ್ತಾಯಿದ್ದೀರಾ? ಕೊಲೆ ಮಾಡಿದಾರಾ? ಇಲ್ಲ ತಾನೇ? ಅಂಥವ್ರನ್ನೆಲ್ಲ ಹೋಗಿ ಹಿಡ್ಕೊಂಡು ಸ್ಟೇಷನಿಗೆ ಕೊಡ್ರಿ. ನಾನು ಎಲ್ಲ ವಿಡಿಯೋದಲ್ಲಿ ಅದನ್ನೇ ಹೇಳ್ತಾ ಇರ್ತೀನಿ. ನಿಯತ್ತ ಕೆಲಸ ಮಾಡೋರಿಗೆ ಯಾಕೆ ತೊಂದರೆ ಕೊಡ್ತೀರಿ ನೀವು? ಹೋಗಿ ನಿಮ್ಮ ಪವರ್ ಏನಿದ್ರು ಇವರಷ್ಟೇ, ಬೈಕ್ ಟ್ಯಾಕ್ಸಿ ರೈಡರ್ಸ್ ಹತ್ರಷ್ಟೇ ತೋರಿಸ್ಬೇಕು ನಿಮ್ಮದು ಪವರು. ಬೇರೆ ಕಡೆ ಎಲ್ಲೂ ನಡೆಯಲ್ಲ ಅಲ್ವಾ? ಬೇರೆ ಕಡೆ ಎಲ್ಲ ನಡ್ಸೋಕೋರೆ ಪಬ್ಲಿಕಲ್ಲಿ ಹೊಡೆದು ಕಳಿಸ್ತಾರೆ ನಿಮಗೆ. ಇದೇ ಕಂಟಿನ್ಯೂ ಮುಂದಿನ ದಿನಗಳಾದರೆ ಬೈಕ್ ಟ್ಯಾಕ್ಸಿ ರೈಡರ್ಸ್ ತಿರುಗಿ ಬೀಳ್ತಾರೆ ನಿಮ್ಮ ಮೇಲೆ. ಈಗ ಆಲ್ರೆಡಿ ತಿರುಗಿ ಬಿದ್ದಾರೆ, FIR ಹಾಕ್ಸಿದ್ದಾರೆ. ಅದರ ಎಫೆಕ್ಟ್ ನಿಮಗೆ ಆಗುತ್ತೆ, ಅನುಭವಿಸ್ರಿ ಆಯಿತಾ? ಏನೋ ಗುಂಪಲ್ಲಿ ಎಲ್ಲ ಬಂದುಬಿಟ್ರೆ ನಿಮ್ಗೊಂಥರ ಪವರ್ ಬಂದುಬಿಡುತ್ತೆ ಆಟೋ ಡ್ರೈವರ್ಸ್ಗಳಿಗೆ. ಎಲ್ಲ ಗುಂಪಲ್ಲಿ ಬಂದುಬಿಟ್ರೆ ಇವಾಗ ಏನು ಮಾಡ್ತೀರಾ? ಒಳಗಡೆ ಹೋದಾಗ ನಿಮಗೂ ಹೆಂಡತಿ ಮಕ್ಳು ಇರ್ತಾನೆ, ಅವ್ರನ್ನೆಲ್ಲ ಯಾರು ಸಾಕ್ತಾರೆ ನೀವು ಜೈಲಿಗೆ ಹೋದರೆ? ಫಸ್ಟು ನೀವು ಅರ್ಥ ಮಾಡ್ಕೊಳ್ಳಿ. ಇವತ್ತು ಎಲ್ಲರೂ ದುಡ್ಕೊಂಡು ತಿನ್ನೋಕ್ಕೆ ಬಂದಿರೋದು ಆಯಿತಾ? ಯಾರ ಮೇಲೆ ಯಾರೋ ದಬ್ಬಾಳಿಕೆ ಮಾಡಿಕೊಂಡು ಜೀವನ ಮಾಡ್ತಕ್ಕಂಥ ಕಾಲ ಹೊರಟೋಯ್ತು. ಅದು ಯಾವುದೋ ಒಂದು ಕಾಲದಲ್ಲಿ ಇತ್ತು, ಒಬ್ಬರ ಮೇಲೊಬ್ಬರು ದಬ್ಬಾಳಿಕೆ ಮಾಡಿಕೊಂಡು ಜೀವನ ಮಾಡೋಂಥ ಕಾಲ. ಇವಾಗ ಇದು ಪ್ರಜಾಪ್ರಭುತ್ವ ದೇಶ. ಪ್ರತಿಯೊಬ್ಬರು ಕಷ್ಟಪಟ್ಟು ದುಡಿತಾರೆ, ಇಂಡಿಪೆಂಡೆಂಟಾಗಿ ಬದುಕ್ತಾರೆ. ಬಟ್ ನೀವೊಬ್ಬರೇ ಇವತ್ತು ನಮ್ಮ ಕರ್ನಾಟಕದಲ್ಲಿ ಆಟೋ ಡ್ರೈವರ್ಸ್ಗಳು ಟಾರ್ಚರ್ ಕೊಡ್ತಿರೋದು ಬೈಕ್ ಟ್ಯಾಕ್ಸಿ ರೈಡರ್ಸ್ಗಳ ಮೇಲೆ ನೀವೊಬ್ಬರೇ. ಇದಕ್ಕೆ ಯಾವುದೇ ಥರ ಒಂದು ಕಾನೂನು ಆಗಿರ್ಬೋದು, ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಹೈಕೋರ್ಟಿಂದ ಯಾರೂ ತೊಂದರೆ ಕೊಡ್ತಾ ಇಲ್ಲ. ನೀವೊಬ್ಬರು ಮಾತ್ರ ಇವತ್ತು ಬೈಕ್ ಟ್ಯಾಕ್ಸಿ ರೈಡರ್ಸ್ಗೆ ಪದೇ ತೊಂದರೆ ಕೊಟ್ಟು ರೈಡರ್ಸ್ಗಳಿಗೆ ಹಾಳು ಮಾಡ್ತಾಯಿದ್ದೀರ. ನೆಮ್ಮದಿಯಾಗಿ ಕೆಲಸ ಮಾಡೋಕ್ಕೆ ಬಿಡ್ತಾ ಇಲ್ಲ ಬೆಂಗಳೂರಲ್ಲಿ. ಬೆಂಗಳೂರು ಆಗಿರ್ಬೋದು, ಮೈಸೂರು, ಚಿತ್ರದುರ್ಗ, ದಾವಣಗೆರೆ ಎಲ್ಲ ಕಡೆ ಇದೇ ರಾಮಾಯಣ. ಬೆಂಗಳೂರಲ್ಲಿ ಆಗ್ತಕ್ಕಂಥ ಘಟನೆ ನೋಡಿ ಎಲ್ಲ ಕಡೆನೂ ಹಿಂಗೆ ಮಾಡ್ತಾಯಿದ್ದಾರೆ. ಇದಕ್ಕೊಂದು ಕೊನೆ ಆಗಲೇಬೇಕು. ಇದು ಇಲ್ಲಿಗೆ ಒಂದು ಡಿಸೈಡ್ ಆಗಿ ಫೈನಲ್ ಅಂತ ಬರಬೇಕು ಅಂತ ನಮ್ಮ ರಾಜ್ಯ ಸರ್ಕಾರಕ್ಕೂ ಕೂಡ ನಾವು ಕೇಳ್ತೀವಿ. ಹಾಗೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೂ ಕೂಡ ಕೇಳ್ಕೊತಾ ಇದ್ದೀವಿ.
ಈ ಬೈಕ್ ಟ್ಯಾಕ್ಸಿ ರೈಡರ್ಸ್ ಮೇಲೆ ಆಗ್ತಕ್ಕಂಥ ದೌರ್ಜನ್ಯ ಇಲ್ಲಿಗೆ ಕೊನೆಗೊಳ್ಳಬೇಕು. ಇಲ್ಲಾಂದರೆ ಇದು ಮುಂದಿನ ದಿನಗಳಲ್ಲಿ ಇವ್ರು ಇನ್ನೂ ದೊಡ್ಡದಾಗಿ ಮಾಡ್ತಾನೆ ಇರ್ತಾರೆ. ಇವ್ರು ಹಿಂಗೆ ಬಿಡ್ತಾ ಇದ್ರೆ ಇವ್ರಿಗೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ, ಇವ್ರು ಆಡಿದ್ದೇ ಆಟ ಆಗೋಗ್ಬಿಡುತ್ತೆ. ಅದಕ್ಕೋಸ್ಕರ ಈ ವಿಡಿಯೋ ಮಾಡೋದು. ನಾನು ಕೂಡ ಇವತ್ತು ಫೇಸ್ಬುಕ್ಕು ಇನ್ಸ್ಟಾಗ್ರಾಮಿಗೆ ಎಲ್ಲಿ ನೋಡಿದ್ರು ಇದೇ ವಿಡಿಯೋ ಬರ್ತಾಯಿದೆ. ಮೈಸೂರಲ್ಲಿ ಬೈಕ್ ಹಿಡ್ದಾರೆ, ಹೊಡೆದಿದ್ದಾರೆ, ಬೈದಾರೆ, ಸ್ಟೇಷನಾಗೆಲ್ಲ ಕಂಪ್ಲೇಂಟ್ ಕೊಟ್ಟಿರೋದು ಇದೇ ಗಲಾಟೆ. ನಿಮ್ಮ ಗಲಾಟೆ ಏನೇ ಇದ್ದರೂ ಸ್ಟ್ರೈಕ್ ಇದ್ದರೆ ಕಂಪ್ನಿ ಮಾಡಿ, ಅಗ್ರಿಕೇಟ್ ಕಂಪ್ನಿಗಳಿದಾವಲ್ಲ ಅದ್ರ ವಿರುದ್ಧ ಆ ಕಂಪ್ನಿ ಹತ್ರ ಹೋಗಿ ಮಾಡಿ. ಅಮಾಯಕರನ್ನ ಬೈಕ್ ಟ್ಯಾಕ್ಸಿಯವ್ರನ್ನ ಹಿಡಿದು ಯಾಕೆ ತೊಂದರೆ ಕೊಡ್ತೀರಾ? ಅವ್ರು ಏನು ಮಾಡಿದ್ದಾರೆ ನಿಮಗೆ ಹೇಳಿ? ವೈಟ್ ಬಾಕ್ಸ್ ವೈಟ್ ಬೋರ್ಡಲ್ಲಿ ಇಲ್ಲಿಗಲ್ಲೂ ಮಾಡೋಂಗಿಲ್ಲ. ಓಕೆ, ಅದಕ್ಕೆ ಗೌರ್ಮೆಂಟ್ ಇದೆ ಕೇಳೋಕ್ಕೆ, ಕಾನೂನಿದೆ. ನೀವ್ಯಾರು ಕೇಳೋಕ್ಕೆ? ನಿಮಗೇನಾರು ಅಧಿಕಾರ ಇದೆಯಾ ಕೇಳೋಕ್ಕೆ? ಇಲ್ಲ ತಾನೇ. ನಿಮ್ಮ ಕೆಲಸ ಅಷ್ಟೇ ನೀವು ಮಾಡ್ಕೊಳ್ಳಿ. ಅದು ಮಾಡೋಕ್ಕೆ ಅಂತಲೇ ಒಂದು ಕಾನೂನು ವ್ಯವಸ್ಥೆ ಇದೆ ನಮ್ಮ ಕರ್ನಾಟಕದಲ್ಲಿ, ನಮ್ಮ ಭಾರತ ದೇಶದಲ್ಲಿ. ಅದು ಕೇಳೋಕ್ಕೆ ಅಂತಲೇ ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆ. ಎಷ್ಟು ಹೇಳಿದ್ರು ಅಷ್ಟೇ, ನೀವಂತೂ ಚೇಂಜ್ ಆಗಲ್ಲ. ನಾಯಿ ಬಾಲ ಡೊಂಕೆ ಯಾವತ್ತಿದ್ರೂ ಅದೇ ಥರ ಆಗೋಗ್ಬಿಟ್ಟಿದೆ ನಿಮ್ಮ ಜೀವನನೂ. ಅದು ಎಲ್ಲಿವರೆಗೂ ಇದೇ ಥರ ಮಾಡ್ತೀರಾ ಮಾಡಿ. ಬೈಕ್ ಟ್ಯಾಕ್ಸಿ ರೈಡರ್ಸ್ ಏನು ಯಾರು ಸುಮ್ಮನೆ ಕೈ ಕಟ್ಕೊಂಡು ಕೂತ್ಕೊಳ್ಳಲ್ಲ. ಅವರು ಹೋರಾಡ್ತಾರೆ. ಅವ್ರನ್ನ ರಕ್ಷಿಸ್ಕೋಬೇಕು. ಅವ್ರನ್ನ ಓಕೆ ಸ್ನೇಹಿತರೆ, ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಬೇಕಾಯಿತು. ಇವತ್ತು ಆಗಿರ್ತಕ್ಕಂಥ ಬೈಕ್ ಟ್ಯಾಕ್ಸಿ ರೈಡರ್ಗಳ ಮೇಲೆ ದಬ್ಬಾಳಿಕೆಗೆ ನೋಡಿ ನಾವು ಕೂಡ ಒಂದು ವಿಡಿಯೋ ಮಾಡಬೇಕು. ಇದ್ರ ಬಗ್ಗೆ ಧ್ವನಿ ಎತ್ತಿ ಮಾತಾಡಲೇಬೇಕು ಅಂತ ಅನ್ನಿಸ್ತು. ಅದಕ್ಕೋಸ್ಕರ ಒಂದು ವಿಡಿಯೋ ಮಾಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಆದಷ್ಟು ವಿಡಿಯೋನ ಶೇರ್ ಮಾಡಿ ನಮ್ಮ ಎಲ್ಲ ರೈಡರ್ಸ್ಗಳಿಗೆ ತಲುಪಲಿ. ಅವರು ಕೂಡ ಇದೇ ಥರ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ನಾವು ಯಾವಾಗಲೂ ಇದೇ ಥರ ಸಪೋರ್ಟ್ ಮಾಡ್ತಾ ಇರ್ತೀವಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಹ್ಯಾವ್ ಎ ನೈಸ್ ಡೇ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.